ಬಾಸ್ ಸೀಸನ್ 12ರ ಸ್ಪರ್ಧಿ ಅಶ್ವಿನಿ ಗೌಡ ಅವರ ವಿರುದ್ಧ ದೂರು ದಾಖಲಾಗಿದೆ. ಸಹ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಅವರನ್ನ ನಿಂದಿಸಿದ ಆರೋಪದಲ್ಲಿ ಇದೀಗ ಸಂಕಷ್ಟ ಎದುರಾಗಿದೆ. ಕಳೆದ ವಾರ ಎಪಿಸೋಡ್ನಲ್ಲಿ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಕೂಡ ರಕ್ಷಿತಾ ಬಗ್ಗೆ ಮಾತನಾಡಿದ್ರು. ಈ ವೇಳೆ ರಕ್ಷಿತಾ ಅವರನ್ನ ಸ್ಲಮ್ ಎಂದು ಸಹ ಅಶ್ವಿನಿ ಕರೆದಿದ್ರು. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ವಿರುದ್ಧ ವಕೀಲರೊಬ್ಬರು ದೂರು ದಾಖಲಿಸಿದ್ದಾರೆ. ಈ ಹಿಂದೆ ಬಿಗ್ ಬಾಸ್ ಸ್ಪರ್ಧಿಗಳು ಮನೆಯ ಒಳಗಡೆ ಇದ್ದಾಗಲೇ ದೂರು ದಾಖಲಾಗಿ ಸಂಕಷ್ಟ ಎದುರಾಗಿಸಿದ ಒಂದು ಘಟನೆಗಳು ಕೂಡ ನಡೆದಿದ್ದು. ಬಿಗ್ ಬಾಸ್ ಕನ್ನಡ 12ರ ಸೀಸನ್ ನಲ್ಲಿ ಕೂಡ ಇದು ಮರುಕಳಿಸಿದೆ. ರಕ್ಷಿತಾ ಶೆಟ್ಟಿ ಬಗ್ಗೆ ಆ ರೀತಿ ನಿಂದನೆ ಆರೋಪ ಹಿನ್ನೆಲೆ ಅಶ್ವಿನಿ ಅವರು ಹೇಳಿದ್ದು ತಪ್ಪು, ಮ್ಯೂಟ್ ಮಾಡಲಾಗಿದೆ. ಆದರೆ ಆಕೆಯ ಪದ ಬಳಕೆ ವೀಕ್ಷಕರಿಗೆ ಅರ್ಥವಾಯಿತು. ಅಷ್ಟೇ ಅಲ್ಲ, ಮತ್ತೆ ಅದೇ ವಿಚಾರವಾಗಿ ಜಾಹ್ನವಿ ಬಳಿಕ ಮಾತನಾಡುತ್ತಾ ಎಸ್ ಅಂತ ಕೂಡ ಅದೇ ಹೇಳಿದೆ ಅಲ್ವಾ ಅಂತ ಅಶ್ವಿನಿ ಮತ್ತೆ ಅದೇ ಅರ್ಥದಲ್ಲಿ ಮಾತನಾಡಿದ್ರು. ಸೊ ಇದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ವೀಕ್ಷಕರಿಗೆ ಅದು ಅರ್ಥವಾಗಿದೆ. ಚರ್ಚೆ ಮಾಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಸಹ ಸ್ಪರ್ಧಿ ಬಗ್ಗೆ ಈ ರೀತಿ ನಿಂದನೆ ಮಾಡಿದಂಥ ಅಶ್ವಿನಿ ಗೌಡ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಮಾಡಿದ್ದಕ್ಕೆ ಹೈಕೋರ್ಟ್ ವಕೀಲ ಪ್ರಶಾಂತ್ ಮೆಥಾಲ್ ಅವರು ದೂರನ್ನ ನೀಡಿದ್ದಾರೆ. ನಿಂದನೆ ಆರೋಪ ಅದಾಗಿರುತ್ತೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ಅಶ್ವಿನಿ ಅವರ ವಿರುದ್ಧ ಈಗ ವಿಚಾರಣೆಗೆ ಏನಾದರೂ ಅವರನ್ನ ಒಳಪಡಿಸಲಾಗುತ್ತಾ, ಬಿಗ್ ಬಾಸ್ ಬರೆಗೆ ಏನಾದರೂ ಪೊಲೀಸರು ಹೋಗ್ತಾರಾ, ಏನ್ ಕಥೆ ಅಂತ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ.